ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಒಂದು ವಿಶೇಷ ಸುದ್ದಿಯನ್ನ ಒಂದು ವಿಶೇಷವಾದಂತಹ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ನನ್ನ ಚಾನಲ್ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂದ್ಬಿಟ್ಟಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಆ ವಿಶೇಷವಾದಂತಹ ಸಮಾಚಾರ ಏನು ಅನ್ನುವಂಥದ್ದನ್ನ ನೀವು ತಿಳ್ಕೊಂಡು ಬೇರೆ 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 ರಾಶಿಯವರಿಗೂ ಸಹ ತಿಳಿಸಿ ನೀವು ದಯವಿಟ್ಟು. ಸೊ ಈ ವಿಡಿಯೋನ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಾವು ನೋಡ್ತಾ ಇದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನದು ಶುಭ ಸಮಾಚಾರ? ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು. ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ಅಂದ್ರೆ ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗ್ಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳಿರಬಹುದು. ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ಶುಕ್ರ ಗ್ರಹ ನಿಮಗೆ ತೃತೀಯ ಅಷ್ಟಮಾಧಿಪತಿ ಆಗ್ತಾನೆ. ಸಾಮಾನ್ಯವಾಗಿ ಶುಕ್ರ ಅಂದ್ರೆ ದುಡ್ಡಿಗೆ ಕಾರಕನಾಗಿರ್ತಾನೆ, ವಿವಾಹ ಮಾಡಿಸುವಂತವನಾಗಿರ್ತಾನೆ, ಲಕ್ಸುರಿಯಸ್ ಲೈಫ್ ಅನ್ನ ಕೊಡ್ತಕ್ಕಂತಹದ್ದು ಶುಕ್ರ ಗ್ರಹ. ಸೊ ಇಂತಹ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿ ಅಂದ್ರೆ ಮೀನ ರಾಶಿಯಲ್ಲಿ 4 ತಿಂಗಳುಗಳ ಕಾಲ ಪರಮೋಚ್ಚ ಸ್ಥಿತಿಯಲ್ಲಿ ಫುಲ್ ಪವರ್ಫುಲ್ ಆಗಿ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಸೊ ಇದರಲ್ಲಿ ಒಂದಿಷ್ಟು ಶುಭ ವಿಚಾರಗಳಿದೆ, ಒಂದಿಷ್ಟು ಎಚ್ಚರಿಕೆ ಕೂಡ ಇದೆ. ಅತಿಯಾದರೆ ಅಮೃತವೂ ವಿಷ ಅಂತ ಒಂದು ಗಾದೆ ಇದೆಯಲ್ಲ, ಅದಿಲ್ಲಿ ಅಪ್ಲೈ ಆಗ್ಬಿಡುತ್ತೆ. ಸೊ ಶುಕ್ರ ಒಂದು 4 ತಿಂಗಳುಗಳ ಕಾಲ ಪರಮೋಚ್ಚ ಸ್ಥಿತಿಯಲ್ಲಿ ನಿಮ್ಮ ಒಂದು ರಾಶಿಯಲ್ಲಿ ಇರ್ತಾನೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನಿಮ್ಮಲ್ಲಿ ಬದಲಾವಣೆಯನ್ನ ತರ್ತಾನೆ. ಶುಕ್ರ ನಿಮಗೆ ತೃತೀಯಾಧಿಪತಿ ಆದ್ರಿಂದ ನೀವು ಮೀನರಾಶಿಯವರಾಗಿದ್ದು ಅಕ್ಕ, ತಂಗಿ, ಅಣ್ಣ, ತಮ್ಮ ಯಾರ ಜೊತೆಗಾದ್ರೂ ಜಗಳ ಮನಸ್ತಾಪಗಳಿದ್ರೆ ಶುಕ್ರ ಅದನ್ನು ಪರಿಹಾರ ಮಾಡಿಕೊಟ್ಟು ಅವರೊಂದಿಗೆ ಒಂದು ಸಂಧಾನ ಕ್ರಿಯೆಯನ್ನ ನಿಮ್ಮಿಂದ ಅವರಿಗೆ ಅನುಕೂಲ, ಅವರಿಂದ ನಿಮಗೆ ಅನುಕೂಲ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾನೆ. ನಿಮಗೆ ಮದುವೆನೇ ಬೇಡ, ನನಗೆ ಯಾವ ಮದುವೆನೂ ಬೇಡ, ಏನೋ ಬೇಡ ಅಂತ ಕೂತ್ಕೊಂಡಿದ್ದೀರಾ, ನಿಮ್ಮಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆಯನ್ನು ಹುಟ್ಟಿಸ್ತಾನೆ. ಯಾರನ್ನೂ ಲವ್ವೇ ಮಾಡಿಲ್ಲ ನಾವು, ನಮ್ಗೆ ಲವ್ಗೆ ಎಲ್ಲ ದೂರ. ಲವ್ ಅನ್ನುವಂಥದ್ದು, ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ನಿಮ್ಮಲ್ಲಿ ಹುಟ್ಟುವಂತೆ ಮಾಡ್ತಾನೆ. ಹೊಸದಾಗಿ ಏನೋ ಒಂದು ಕ್ರಶ್ ಆಯ್ತು ಅಂತ ಅದೆಲ್ಲ ಮಾಡಿಸ್ತಾನೆ ಶುಕ್ರ ಗ್ರಹ. ಬಹಳಷ್ಟು ಪಾಸಿಟಿವ್ ಇದೆ, ಬಹಳಷ್ಟು ನೆಗೆಟಿವ್ ಇದೆ. ಆಮೇಲೆ ದುಡ್ಡು, ಯಾಕಂದ್ರೆ ಧನಕಾರಕ ಅಲ್ವಾ, ಸೊ ದುಡ್ಡು ಚೆನ್ನಾಗಿ ಕೈಯಲ್ಲಿ ಓಡಾಡುವ ರೀತಿಯಲ್ಲಿ ನೀವು ಎಲ್ಲಿ ಹೋಗಿದ್ರೆ ಬಿಸ್ನೆಸ್ ತುಂಬಾ ಚೆನ್ನಾಗಿ. ಒಂದು ಖಾಲಿ ಅಂಗಡಿ, ಯಾವ್ದು ವ್ಯಾಪಾರನೇ ಆಗ್ತಾ ಇಲ್ಲ. ನೀವು ಮೀನ್ ರಾಶಿಯವರು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಸುಮ್ಮನೆ ಹೋಗಿ ಖಾಲಿ ಅಂಗಡಿ ಮುಂದೆ ನಿಂತ್ಕೊಂಡ್ರು ಸಡನ್ ಆಗಿ ಬಂದವರಿಗೆ ವ್ಯಾಪಾರ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ಟಕ 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 ನಿಮಗೆ ಏನು ಕೊಡಲ್ಲ, ಅವ್ನು ಬಂದವ್ರನ್ನೆಲ್ಲ ಮಾತಾಡ್ಸ್ಕೊಂಡು, ಯಾಕಂದ್ರೆ ನೀವಿರೋ ಅಷ್ಟು ನಿಂತ್ಕೊಂಡಷ್ಟು ಅವ್ನಿಗೆ ವ್ಯಾಪಾರ ಆಗ್ತಾ ಇರುತ್ತೆ. ಸೊ ಅಷ್ಟು ಲಕ್ಷ್ಮೀ ಕಟಾಕ್ಷ ನಿಮಗೆ ಸಿಕ್ಬಿಡುತ್ತೆ, ಅಂದ್ರೆ ಅಷ್ಟು ಅದೃಷ್ಟವಂತರಾಗ್ಬಿಡ್ತೀರಾ ನೀವು ಅಂತ. ಜೊತೆಗೆ ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿ ಅಂದ್ರೆ ಆರೋಗ್ಯ. ನಿಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಇದ್ರೂ ಸಹ ಅದಕ್ಕೆ ಉತ್ತಮವಾದ ಔಷಧೋಪಚಾರಗಳಿರಬಹುದು, ಉತ್ತಮವಾದ ಚಿಕಿತ್ಸೆ ಇರಬಹುದು, ಆ ಚಿಕಿತ್ಸೆಗೆ ತಗಲುವ ವೆಚ್ಚ ಇರಬಹುದು, ಎಲ್ಲವೂ ವ್ಯವಸ್ಥೆ ಆಗ್ಬಿಡತ್ತೆ. ನಿಮಗೆ ಒಳ್ಳೆ ಆರೋಗ್ಯ ಸಿಕ್ಬಿಡತ್ತೆ. ಬಹಳಷ್ಟು ಜನಕ್ಕೆ ಔಷಧೋಪಚಾರಗಳು ಇಲ್ಲದೇನೆ ಆಟೋಮೆಟಿಕ್ ಆಗಿ ಕೂಡ ಹುಷಾರಾಗ್ಬಿಟ್ರು ಆಶ್ಚರ್ಯ ಇಲ್ಲ. ಬಟ್ ನಾನು ಅದನ್ನ ರೆಕಮೆಂಡ್ ಮಾಡಲ್ಲ. ನೀವು ಸರಿಯಾಗಿ ಏನೇ ಅನಾರೋಗ್ಯ ಪೀಡಿತರಿದ್ರು ಸಹ ನೀವು ಸರಿಯಾಗಿ ಡಾಕ್ಟರ್ನ ಭೇಟಿ ಮಾಡಿ, ನಿಮಗೆ ಖಂಡಿತವಾಗಿ ಅವ್ರು ಕೊಡುವ ಮೆಡಿಸಿನ್ ತಗೊಂಡ್ರೆ ಒಳ್ಳೇದಾಗೇ ಆಗುತ್ತೆ. ಯಾಕಂದ್ರೆ ಟೈಮ್ ಚೆನ್ನಾಗಿದೆ. ಎಂತಹ ಅನಾರೋಗ್ಯ ಇದ್ರೂ ಕೂಡ ಆರೋಗ್ಯ ತುಂಬಾ ಚೆನ್ನಾಗಿ ಸಿಗೋ ತರದ್ದು ಯಾವ್ದೋ ಒಬ್ರು ಡಾಕ್ಟರ್ ಒಂದು ಭರವಸೆ ಕೊಡ್ತಾರೆ, ನಾನಿದ್ದೀನಿ ಯೋಚನೆ ಮಾಡ್ಬಿಡಿ ನಿಮ್ಗೆ ಆರೋಗ್ಯ ಸಿಗುತ್ತೆ, ನೀವು ಜಸ್ಟ್ ಮೆಡಿಸಿನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮೇ ನಿಮ್ಮ ಆರೋಗ್ಯ ಸೂಪರ್ ಸರಿ ಹೋಗ್ಬಿಡುತ್ತೆ. ಮದುವೆ ಮೇಲೆ ಇಂಟ್ರೆಸ್ಟ್ ಆಗುತ್ತೆ, ಮದುವೆ ಫಿಕ್ಸ್ ಆಗುತ್ತೆ, ಮದುವೆ ವಿಚಾರದಲ್ಲಿ ಮುಂದುವರಿತೀರಾ, ತುಂಬಾ ಅನುಕೂಲ ಆಗುತ್ತೆ. ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪಾರ್ಟ್ನರ್ ಒಳ್ಳೆ ಸಿಗ್ತಾ ಇಲ್ಲ, ಇನ್ವೆಸ್ಟರ್ ಒಳ್ಳೆ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ಇನ್ವೆಸ್ಟರ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಒಳ್ಳೆಯ ಸ್ನೇಹಿತೆಯರು ಆಗ್ತಾರೆ, ಅಂದ್ರೆ ಲೇಡಿ ಫ್ರೆಂಡ್ಸ್ ಅಂತ ಹೇಳ್ತಾರೆ, ಗರ್ಲ್ ಫ್ರೆಂಡ್ಸ್, ಅವರು ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಶುಕ್ರ ಸಪ್ತಮಕ್ಕೆ ಶುಕ್ರ ದೃಷ್ಟಿ ಅಲ್ವಾ. ಸೊ ಆದ್ರಿಂದ ಶುಕ್ರ ಸ್ತ್ರೀಕಾರಕ ಆದ್ರಿಂದ ಹೇಳಿದೆ. ಹಂಗಂತಲ್ಲ, ಒಳ್ಳೆಯ ಸ್ನೇಹಿತರಂತೂ ಸಿಗ್ತಾರೆ ನಿಮಗೆ. ಒಳ್ಳೆಯ ಸ್ನೇಹ ಒಳ್ಳೊಳ್ಳೆ ಜಾಸ್ತಿ ಜಾಸ್ತಿ ಸ್ನೇಹಿತರಾಗ್ತಾರೆ. ಶ್ರೀಮಂತರ ಸ್ನೇಹಿತರ ಸಹವಾಸ ಆಗುತ್ತೆ, ಶ್ರೀಮಂತರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ಅದ್ರಿಂದ ಬಟ್ ನಾನು ಅದನ್ನ ರೆಕಮೆಂಡ್ ಮಾಡಲ್ಲ. ನಿಮ್ಮ ಸ್ಥಾಯಿಗಿನ್ನ ಮೇಲಿನ ಸ್ಥಾಯಿಯ ಜನತೆಗೆ ಸ್ನೇಹ ಮಾಡಿದಾಗ ಏನಾಗ್ಬಿಡುತ್ತೆ, ಅವರಂತೆ ನೀವು ಸ್ವಲ್ಪ ಖರ್ಚು ಮಾಡಕ್ ಶುರು ಮಾಡ್ಬಿಡ್ತೀರ. ಅದು ಶುಕ್ರ ನಿಮ್ಮ ರಾಶಿಗೆ ಬಂದ ತಕ್ಷಣ ನೀವು ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋದು, ಕಾಸ್ಟ್ಲಿ ಮೇಕಪ್, ಕಾಸ್ಟ್ಲಿ ಮೊಬೈಲ್ಗಳು ಎಲ್ಲ ಕಾಸ್ಟ್ಲಿ. ದುಡ್ಡಿಲ್ಲ ಅಂದ್ರೆ ಏನ್ ಮಾಡು, ಸಾಲ ಮಾಡು, ಕ್ರೆಡಿಟ್ ಕಾರ್ಡ್ ಉಜ್ಜು, ಮತ್ತೊಂದ್ ಮಾಡು,
ಎಂಜಾಯ್ ಮಾಡ್ಬಿಡ್ಬೇಕು ಅನ್ನೋ ರೀತಿಯ ಮನಸ್ಥಿತಿ ಬರುತ್ತೆ. ಸೊ ಶುಕ್ರ ನಿಮ್ಮ ರಾಶಿಯಲ್ಲಿ ತುಂಬಾ ಎಡವಟ್ಟುಗಳನ್ನು ಮಾಡ್ತಾನೆ. ಏನ್ ಎಡವಟ್ಟುಗಳು ಮಾಡೋದು ಅಂದ್ರೆ ಐಷಾರಾಮಿ ಜೀವನಕ್ಕೆ ನಿಮ್ಮನ್ನ ಹೊಂದಿಸ್ಬಿಡ್ತಾನೆ. ನೀವು ಅದರಿಂದ ಹೊರಗೆ ಬರಕ್ಕೆ ಆಗದೇ ಇಲ್ಲ. ಫ್ಯಾನ್ ಇಲ್ದೋದ್ರು ಕೂಡ ಮಲ್ಕೊಂಡ್ರೆ ಬತ್ತಿದ್ದಂತಹ ನಿಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಎಸಿನೇ ಬೇಕು ಅನ್ನುವ ಪರಿಸ್ಥಿತಿಗೆ ಬಂದ್ಬಿಟ್ಕೊಂಡ್ಬಿಡ್ತೀರಾ ನೀವು. ಅದು ಏನು ಮೇ ಬರೋಷ್ಟಲ್ಲಂತೂ ಎಸಿ ಇಲ್ದೋದ್ರೆ ಆಗೋದೇ ಇಲ್ಲ, ನಾನು ಎಸಿ ಇಲ್ದೆ ಮಲ್ಕೊಳ್ಳೋದಿಲ್ಲ ಗೊತ್ತಾ ಅನ್ನುವ ರೀತಿಯಲ್ಲಿ ಬದಲಾಗ್ಬಿಡ್ತೀರಾ. ನಿಮ್ಮ ಬಟ್ಟೆ ವೇಷಭೂಷಣಗಳು ನಿಮ್ಮ ಎಲ್ಲ ಬದಲಾಗ್ಬಿಡುತ್ತೆ. ಜೊತೆಗೆ ಇದರಿಂದ ಒಂದಿಷ್ಟು ಶಾಲೆಗಳು ಖರ್ಚುಗಳು ಆಗುತ್ತಲ್ವಾ. ಜೊತೆಗೆ ಇನ್ನೂ ನೋಡ್ಬೇಕು ಏನಂತಂದ್ರೆ ದುಶ್ಚಟಗಳನ್ನ ಹತ್ತಿಸ್ಬಿಡ್ತಾನೆ ಶುಕ್ರ. ಯಾವಾಗೂ ಸ್ಮೋಕಿಂಗ್ ಅಂದ್ರೇನೆ ಆಗ್ತಿಲ್ದಿರೋರು ಸ್ಮೋಕರ್ ಆಗ್ಬಿಡ್ತಾರೆ. ಏನೋ ಯಾವತ್ತೂ ಕುಡಿತಾ ಚಟದಿಂದ ದೂರ ಇದ್ದಂತರು ಅದಕ್ಕೆ ಬಾನಿಸರಾಗ್ಬಿಡ್ಬಹುದು. ಅಥವಾ ಇಸ್ಪಿಟು ಜೂಜು ಇತ್ಯಾಳಿಗೆ ಅಂದ್ರೆ ಅದ್ರ ಒಳಗಡೆ ಹೋಗ್ಬಿಡ್ಬಹುದು. ಸೊ ಅದ್ರಿಂದ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಶುಕ್ರ ದಾರಿ ತಪ್ಪಿಸ್ಬಿಡ್ತಾನೆ ಅಂತ ಅದಕ್ಕೆ ಹೇಳ್ತಾ ಅಂತದ್ ನಾನು. ಇಲ್ಲಿ ಇನ್ನೂ ಗಮನಿಸಬೇಕಾಗಿತ್ತು ಪ್ಲಸ್ ಪಾಯಿಂಟ್ ಅಲ್ಲಿ ಏನಂದ್ರೆ ನೀವೇನಾದ್ರು ಫಿಲ್ಮ್ ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ರೆ, ಫ್ಯಾಷನ್ ಡಿಸೈನರ್ ಆಗ್ಬೇಕು ಅನ್ಕೊಂಡಿದ್ರೆ, ಒಂದು ಏನೋ ಬಟ್ಟೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಮೀನ್ ರಾಶಿಯವರಾಗಿದ್ರು ಕೂಡ ನಿಮಗೆ ತುಂಬಾ ಪ್ರಾಫಿಟ್ ಆಗಿ ತುಂಬಾ ಅನುಕೂಲವಾಗಿ ನಿಮ್ಮ ಇದರಲ್ಲಿ ಗೋಲ್ ರೀಚ್ ಆಗೋ ತರ ಮಾಡ್ಬಿಡ್ತಾರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್. ಸೊ ಅದರಿಂದ ಒಂದಿಷ್ಟು ಪಾಸಿಟಿವ್ ಇದೆ, ಒಂದಿಷ್ಟು ನೆಗೆಟಿವ್ ಇದೆ. ಇದು ಶುಕ್ರ ರಹಸ್ಯ ಪ್ರಭಾವ ಮೀನ್ ರಾಶಿಯವರ ಮೇಲೆ. ಇಲ್ಲಿ ನೆಗೆಟಿವಿಟಿ ಆಗಬಾರ್ದು, ಪಾಸಿಟಿವ್ ಮಾತ್ರ ಆಗಬೇಕು ಅಂತಂದ್ರೆ ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕು. ಈ ವಿಡಿಯೋ ಎಂಡಲ್ಲಿ ನಾನೊಂದು ವಿಶೇಷವಾದ ಮಂತ್ರವನ್ನ ಕೊಡ್ತೇನೆ. ಸಂಪುಟದ ಲಕ್ಷ್ಮೀನಾರಾಯಣ ಮಂತ್ರ. ಅದು ಪ್ರತಿದಿನ ಬೆಳಗ್ಗೆ ಒಂದು 28 ಬಾರಿ ಅದನ್ನು ಕೇಳಿಸ್ಕೊಳ್ಳಿ. ಬೆಳಗ್ಗೆ ಸ್ನಾನ ಆದ್ಮೇಲೆ ಅಥವಾ ಮನೆಯಲ್ಲಿ ಕೂತ್ಕೊಂಡು ಪ್ರತಿದಿನ ಶುಕ್ರ ಅಷ್ಟೋತ್ರವನ್ನ ಪಠನೆ ಮಾಡಿ. ಲಲಿತಾ ಸಹಸ್ರನಾಮವನ್ನ ಕೇಳಿಸ್ಕೊಳ್ಳಿ. ಮನೆ ಹತ್ರ ಅಮ್ಮನವರ ದೇವಸ್ಥಾನ, ದೇವಿ ದೇವಸ್ಥಾನ ಯಾವುದೇ ಇದ್ರೂ ಪರವಾಗಿಲ್ಲ, ಶುಕ್ರವಾರ ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬನ್ನಿ. ಇನ್ನೂ ಪವರ್ಫುಲ್ ಆಗಿ ಹೇಳ್ತೀನಿ, ಮನೆಯಲ್ಲಿ ಶುಕ್ರವಾರ ತುಳಸಿ ಕಟ್ಟೆ ಮುಂದೆ ಒಂದು ಸಗಣಿ ಬೆರಣಿ ತರ ಮಾಡಿ ಅದ್ರ ಮೇಲೆ ಒಂದು ತುಪ್ಪದ ದೀಪ, ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಶುಕ್ರವಾರ ತುಂಬಾ ಪವರ್ಫುಲ್. ಮುತ್ತೈದೆಯರು ಎಲ್ಲೇ ಸಿಕ್ಕಿದ್ರು ಸಹ ನಿಮ್ ಮನೆಗೆ ಕರೆಸಿ ಮುತ್ತೈದೆಯರಿಗೆ ಶುಕ್ರವಾರ ಅರ್ಶಿನ ಕುಂಕುಮ ಕೊಡಿ, ಬಳೆ ಕೊಡಿ. ಆಮೇಲೆ ಅಂತದ್ದು ವಿಳಿದೆಲೆ ಅಡಿಕೆ, ಹಣ್ಣು, ತೆಂಗಿನಕಾಯಿ ಅಥವಾ ಬ್ಲೌಸ್ ಪೀಸು, ಸೀರೆ ಏನಾಗುತ್ತೆ ನಿಮ್ ಶಕ್ತಿಯಾನುಸಾರ ಅವರಿಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ 2 ಅಕ್ಷತೆಯನ್ನು ಹಾಕ್ಸ್ಕೊಳ್ಳಿ ನಿಮ್ ತಲೆ ಮೇಲೆ. ಮುತ್ತೈದೆಯರ ಆಶೀರ್ವಾದ ಸಿಕ್ತು ಅಂದ್ರೆ ಶುಕ್ರ ದೋಷಗಳ ಪರಿಹಾರ, ಶುಕ್ರಾನುಗ್ರಹ ಸಿಕ್ಬಿಡುತ್ತೆ ನಿಮಗೆ. ಇನ್ನು ಪವರ್ಫುಲ್ ಆಗಿ ಏನಾದ್ರು ಶುಕ್ರನಿಂದ ಬೇಕಂದ್ರೆ ಶುಕ್ರನಿಗೆ ಹೋಮವನ್ನು ಮಾಡಿ ಆ ಶಕ್ತಿಯನ್ನ ಪಡ್ಕೊಳ್ಬೇಕಾಗ್ತದೆ. ಆ ವಿಶೇಷವಾದ ಪರಿಹಾರ ಏನು ಗೊತ್ತಾ? ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ. ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ? ಇಲ್ಲ, ಅದನ್ನ ಎನರ್ಜೈಸ್ ಮಾಡ್ಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತಹ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿವಂತನೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲಬಾಧ ಇದ್ರೂ ಪರಿಹಾರವಾಗಬೇಕು ಅಂತ ರಣಬಾಧ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಲೋನ್ ಕೂಡ ಬಡ್ಡಿಗಳು ಕೂಡ ಕಟ್ಟಕ್ಕಾಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ಕಾಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿ ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳಲ್ಲಿ ಅಳೆದು ರಸ್ತೆ ಮೇಲೆ ಮಾಡ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಕೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು ಇದೊಂದು ಧನಾಕರ್ಷಣ ಮನೆಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ. ಸೊ ಅದ್ರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ.
ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಚೇಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂತದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮಣಿಯನ್ನ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ, ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ.